ಯತ್ನಾಳ್ ಅವ್ರು ಹೇಳ್ತಾರೆ ನಿನ್ನೆ ಮದ್ದೂರಲ್ಲಿ ಏನು ಸೆಷನ್ನಲ್ಲಿ ಧರ್ಮಸ್ಥಳಕ್ಕೆ ವಿಚಾರ ಬಂದಾಗ 3-4 ದಿವಸದಿಂದ ಸೆಷನ್ನಲ್ಲಿ ಈ ವಿಜೇಂದ್ರ ಅವ್ರು ಬರಲೇ ಇಲ್ಲ, ಅವ್ರ ವಿರುದ್ಧ ಮಾತಾಡಲೇ ಇಲ್ಲ ಅಂತಂತಾರೆ. ಅದೇ ಒಳಪಂದಲ್ವಾ ಅಂತ ಅವ್ರು ಹೇಳ್ತಾರೆ. ಈ ಧರ್ಮಸ್ಥಳಕ್ಕೆ ಹೋದವ್ರು ಯಾರು? ಯತ್ನಾಳ್ ಹೋಗಿದ್ರಾ? ಯತ್ನಾಳ್ ಹೋಗಿದ್ರು ಧರ್ಮಸ್ಥಳಕ್ಕೆ? ಇಷ್ಟು ಜನ ಕಟ್ಕೊಂಡು SR ವಿಶ್ವನಾಥ್ ಅವ್ರು ಹೋಗಿದ್ರು, ನಮ್ಮ ವಿಜೇಂದ್ರ ಹೋಗಿದ್ರು, ಅಶ್ವಥ್ ನಾರಾಯಣ ಹೋಗಿದ್ರು, ಯಾರು ಹೋಗಿದ್ರು? ಯತ್ನಾಳ್ ಏನಾದರೂ ಹೋಗಿದ್ದಾರಾ? ಹಿಂದೂ ಧರ್ಮ ಅಂತ ಹಿಂದೂಗಳ್ನ ಎತ್ಕಡ್ತಾರೆ ಹೊರತು ಅವ್ರೇನಾದರೂ ಧರ್ಮದ ಬಗ್ಗೆ ಹೋಗಿ ಧರ್ಮಸ್ಥಳದ ಬಗ್ಗೆ ಏನಾದರೂ ಹೋರಾಟ ಮಾಡೋರ? ಚಾಮುಂಡಿ ಬೆಟ್ಟದಲ್ಲಿ ಏನೋ ಹೋರಾಟ ಮಾಡೋರ? ಎಲ್ಲಿ ಹೋರಾಟ ಮಾಡೋರೆ ಸರ್? ಯತ್ನಾಳಿಂದನೇ ನಮ್ಮ ಇವತ್ತಿನ ದಿನ BJP ಪಕ್ಷ ಕೆಡ್ತಾ ಇರೋದು. ಯಾರೋ 4 ಜನ ಹಿಂದೂಗಳು ಅವರೇ ನನ್ನ ಹಿಂದೆಗಡೆ ಅಂತ ಹೇಳ್ಬೋದು ಅವರಷ್ಟೇ. ಇವತ್ತೇನಾದರೂ ಕೆಡಬೇಕು ಅಂದರೆ BJP ಏನಾದರೂ ಕೆಡಬೇಕು ಅಂದರೆ ಬಸವರಾಜ್ ಯತ್ನಾಳಿಂದಾನೇ ಸರ್. ಯತ್ನಾಳವರೊಬ್ಬರು ಕರೆಕ್ಟಾಗಿದ್ದು ಸಮಾಧಾನವಾಗಿ ಇವತ್ತಿಲ್ಲ ನಾಳೆ ನನಗೆ ಅಧಿಕಾರ ಸಿಗುತ್ತೆ, ಇವತ್ತಿಲ್ಲ ನಾಳೆ ನನ್ನೂ ಅಧಿಕಾರಕ್ಕೆ ತರ್ತಾರೆ ಅನ್ನೋ ಭಾವನೆ ಇದ್ದರು. ಅವ್ರು ಎಲ್ಲಿದ್ದರು ಸರ್? ಅವರು ಬಿಜಾಪುರದಲ್ಲಿ ಹಾಲು ಹಿಂಡ್ಕೊಂಡಿದ್ರು ಸರ್. ಅವ್ರನ್ನ ಕರ್ಕೊಂಬಂದವ್ರು ಯಾರು ಸರ್? BS ಯಡಿಯೂರಪ್ಪನವ್ರು ಸರ್. ಕರ್ಕೊಂಬಂದವ್ರನ್ನ MLA ಮಾಡಿದ್ರು ಸರ್. MLA ಮಾಡಿ ಕೇಂದ್ರ ಸಚಿವರನ್ನು ಮಾಡಿದ್ರು ಸರ್. ಆಮೇಲೆ MP ಮಾಡಿ ಇಷ್ಟೆಲ್ಲ ಅನುಕೂಲ ಕೊಟ್ಟ ಮೇಲೂ ನೀವು ನಾನು ಬೈದರೆ ನಾವೇನು ಅನ್ಬೋದು ಸರ್ ನಿಮ್ಮನ್ನು? ಹೌದ್ರಿ, ನಾವು ಅವತ್ತು ಯಡಿಯೂರಪ್ಪನ ಜೊತೆ ಇದ್ದು ನಾವು ಪಕ್ಷ ಕಟ್ಟಿಲ್ಲ. ನೋಡ್ರಿ, ಇಡೀ ಈ ರಾಜ್ಯದಲ್ಲಿ ಏನಾದರೂ BJP ಸರ್ಕಾರ ಬರಬೇಕು ಅಂದರೆ ಅದು BS ಯಡಿಯೂರಪ್ಪನವರಿಂದನೇ. 40 ವರ್ಷಗಳ ಕಾಲ ಸತತವಾಗಿ ಹೋರಾಟ ಮಾಡಿ, ರೈತ ಹೋರಾಟ ಮಾಡಿ, ಭಾಳಷ್ಟು ಹೋರಾಟಗಳು ಮಾಡಿ ಒಂದಿದ್ದನ್ನ 110 ಗಂಟೆ ತೊಗೊಂಬಂದರು. 110 ಗಂಟೆ ತಂದರು. ಯಾರು ತಂದರು? BS ಯಡಿಯೂರಪ್ಪನವ್ರು ತಂದರು. 20 ತಿಂಗಳು ಆಡದಂಥ ನಮ್ಮ HD ಕುಮಾರಸ್ವಾಮಿ ಅವರು ನಮಗೂ 20 ತಿಂಗಳು ಬಿಟ್ಕೊಟ್ಟಿದ್ರಿ. ಇವತ್ತು ನಮ್ಮ ಪಾಲಕ್ಕೆ ದೇವರಾಗ್ಬಿಡೋರು HD ಕುಮಾರಸ್ವಾಮಿ ಅವರು. ಅವ್ರು ಬಿಟ್ಕೊಟ್ಟಿದ್ದಕ್ಕೆ ನಾವು BJP ಬೆಳೆಯೋಕ್ಕೆ ಒಂದು ಕಾರಣ ಆಯಿತು. ನಾವೇನು BJPಯಲ್ಲಿ ಎಲ್ಲರನ್ನೂ ದೂಷಣೆ ಮಾಡ್ತೀವಿ ಅನ್ನೋದೇನಿಲ್ಲ. ನಾವೇನಂದರೆ ಆಡಳಿತ ಪಕ್ಷದವ್ರು ತಪ್ಪು ಮಾಡಿದಾಗ ಮಾತ್ರ ವಿಜೇಂದ್ರ ಎದ್ದು ನಿಂತ್ಕೋಬೇಕು. ನಮ್ಮ ಆರ್ ಅಶೋಕ್ ಅವ್ರು ಎದ್ದು ನಿಂತ್ಕೋತಾರೆ. ಈಗ ಮಾಡದೇ ಇದ್ದಾಗ ನೀವು ಆರ್ ಅಶೋಕ್ ಅವ್ರು ಹೆಂಗೆ ಎದ್ದು ನಿಂತ್ಕೊಂಡು ಮಾತಾಡೋಕ್ಕಾಗುತ್ತೆ? ನಮ್ಮ ಬಸವರಾಜ ಬೊಮ್ಮಾಯಿ ಇವ್ರಿಗೆ ಯತ್ನಾಳವ್ರಿಗೆ ಏನು ಬೇಕಾದ್ರೂ ಮಾತಾಡೋ ಅಧಿಕಾರ ಇದೆ. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಇಲ್ಲ ಅವರು. ಅವ್ರು ಯಾರನ್ನ ಬೇಕಾದ್ರೂ ಬೈಯೋ ಅಧಿಕಾರ ಇದೆ, ಯಾರನ್ನ ಬೇಕಾದ್ರೂ ಹೇಳೋ ಅಧಿಕಾರ ಅವ್ರಿಗಿದೆ. ನಮ್ಮ ಪಕ್ಷದಲ್ಲಿ ಹಂಗಲ್ಲ. ನಮ್ಮ ಪಕ್ಷದಲ್ಲಿ ಶಿಸ್ತಲ್ಲಿ ಮಾತಾಡ್ಬೇಕು. ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀವಿ ಅಂತೇಳಿ ನಮ್ಮ ಇವರು ಕಾರ್ಕಳ ಮಂತ್ರಿನ ಸುನೀಲ್ ಕುಮಾರ್ನವ್ರು ಬಿಟ್ಟಿದ್ವಿ. ನಾವೇ ಸುನೀಲ್ ಕುಮಾರ್ ಮಾತಾಡಿದ್ರಲ್ಲ, ಅವ್ರು ಮಾತಾಡಲಿಲ್ಲ ಅಂದರೆ ಸುನೀಲ್ ಕುಮಾರ್ ಮಾತಾಡೋದ್ರಲ್ಲಿ ಯಾರೋ ತಪ್ಪಿದೆ ಅಂತ ಹೇಳಿ ಈ ರಾಜ್ಯದ ಜನತೆ ಹೇಳಿ. ಸುನೀಲ್ ಕುಮಾರ್ ಕರೆಕ್ಟಾಗಿ ಮಾತಾಡಿದ್ರು. ಇವಾಗ ಏನಾಗಿದೆ ಅಂದರೆ ರಾಜ್ಯ ಸರ್ಕಾರ SITಯಲ್ಲಿ ಏನೂ ಸಿಗಲಿಲ್ಲ, 15 ಕಡೆ ಅಗದಾಗೂ ಏನೂ ಸಿಕ್ಕಲಿಲ್ಲ ಅಂದಾಗ ಅದನ್ನು ಕ್ಲೋಸ್ ಮಾಡಬೇಕಾಗಿತ್ತು. ಒಬ್ಬೊಬ್ಬರನ್ನೇ ಹೋಗಿ ಕಂಪ್ಲೇಂಟ್ ಕೊಡಿಸಿ ಆ ಮಹೇಶ್ ತಿಮ್ಮರೋಡಿ ಅವನ ಮೇಲೆ ಅಮ್ಮ ಹೇಳಿದಾಳೆ, ಸ್ವಾಮಿ ನನಗೆ ಇವನೇ ಹೇಳ್ಕೊಟ್ಟು ಸ್ವಾಮಿ, ಸುಜಾತ ನನಗೆ ಹೇಳ್ಕೊಟ್ಟಿದ್ದು ಇವನೇ ಸ್ವಾಮಿ, ಅವನು ಮಟ್ಟಣ್ಣ ಇವರೆಲ್ಲ ಹೇಳ್ಕೊಟ್ರು ಸ್ವಾಮಿ ಅಂತ ಹೇಳಿದ್ರು. ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಮನೇಲಿ ಇಟ್ಟವ್ರೆ. ಏನು ಇದು SIT ಏನು ಇದು ಅರ್ಥನೇ ಆಗ್ತಾ ಇಲ್ಲ ಜನಕ್ಕೆ. ಅಂದರೆ ಯತ್ನಾಳ್ ಅಂದರೆ BJP ಭಯನಾ ಸರ್? ಯತ್ನಾಳ್ ಅಂದರೆ BJP ಭಯ ಇಲ್ಲ, BJP ಅಂದರೆ ಯತ್ನಾಳಕ್ಕೆ ಭಯ. ಯತ್ನಾಳ್ ಒಬ್ಬ ಸರ್ ಇರೋದು. BJPಯಲ್ಲಿರೋದು ಎಷ್ಟು ಜನ ಸರ್? 68 ಜನ ಇದ್ದೀವಿ. ಯತ್ನಾಳ್ಗೆ BJP ಅಂದರೆ ಭಯ ಹೊರತು ಅವ್ರು ನಿಜವಾದ ಬಸವರಾಜ ಯತ್ನಾಳು ನಿಜವಾದ ಈ ರಾಜಕೀಯದಲ್ಲಿ ನಾನು ಕಿಲಾಡಿ ಕಿಂಗ್ ಅನ್ನೋದಾದರೆ ಮುಂದಿನ ದಿನ ಬರುವಂಥ ದಿನಗಳಲ್ಲಿ ಅವರು ಒಂದು ಪಕ್ಷ ಕಟ್ಬಿಟ್ಟು ನಮ್ಮ ಭಾರತೀಯ ಜನತಾ ಪಕ್ಷ ಹೆಸರು ಹೇಳ್ದಿರ ಅವ್ರ ಅಧಿಕಾರಕ್ಕೆ ಬಂದರೆ ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ ಸರ್. ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, BJP ನನ್ನನ್ನು ಗೌರವಿತವಾಗಿ ವಾಪಸ್ ಪಕ್ಷಕ್ಕೆ ಕರ್ಕೊಳ್ಳಿಲ್ಲ ಅಂದರೆ 2022ರ ಸಾರ್ವತ್ರಿಕ ಚುನಾವಣೆಯಲ್ಲಿ BJPಗೆ ಟಕ್ಕರ್ ಕೊಡ್ತೀನಿ ಗ್ಯಾರಂಟಿ ಅಂತ ಹೇಳಿದ್ದಾರೆ ಸರ್. ಅವರು ನಿಜವಾದ ರಾಜಕಾರಣಿನೇ ಆದರೆ 2 ಸಕ್ಕರೆ ಮಿಲ್ಲಿದೆ, 1000 ಹಸ ಸಾಕ್ಕೊಂಡಿದ್ದಾರೆ, ಒಂದು ಈ ಬುದ್ಧಿ ತಯಾರಿಸೋ ಫ್ಯಾಕ್ಟ್ರಿ ಇದೆ. ಇವನ್ನೆಲ್ಲ ಕಳ್ಕೊಂಡು ಮನೆಗೆ ಹೋಗ್ಬೇಕು ಅನ್ನೋದಾದರೆ ಅವರು ಪಕ್ಷ ಕಟ್ಬೋದು ಸರ್. ಪಕ್ಷ ಕಟ್ಟಿದ್ರೆ ಏನು ಬ್ಲ್ಯಾಕ್ ಮೇಲಾ? ನಿಜವಾಗಿ ಬ್ಲ್ಯಾಕ್ ಮೇಲೇ ಸರ್. ಈಗ ನಮ್ಮ BS ಯಡಿಯೂರಪ್ಪನವ್ರು ಕಟ್ಟಿದ್ರಲ್ಲ ಸರ್ ಪಕ್ಷ, KJP ಕಟ್ಟಿದ್ರಲ್ಲ ಸರ್. ನಾವು 8 ದಿನ ಇದ್ವಿ ಸರ್, ನಾವು ಅವ್ರ ಜೊತೆ ತಾನೇ ಇದ್ವಿ. ನಮ್ಮದು ನಾವು ಹೇಳ್ತಾ ಇದ್ದೀವಿ ಸರ್. ಕ್ರಾಂತಿರಂಗ ಕಟ್ಟಿದ್ರು ಬಂಗಾರಪ್ಪನವ್ರು ಸರ್, ಅವ್ರು 8 ದಿನ ಇಟ್ಕೊಂಡಿದ್ರು ಸರ್. ಅದನ್ನು ದೇವರಾಜ ಅರಸರು ಮಾಡಿದ್ರು ಸರ್, ಕೋಡೇಶ್ವರ್ ಕಟ್ಟಿದ್ರು ಸರ್. ಪಕ್ಷ ಕಟ್ಟಿದವ್ರು ಯಾರು ಸರ್ ಕರೆಕ್ಟಾಗಿ ಮಾಡೋರೆ? ಇವತ್ತು ಉಳಿದಿರೋದು ಎಷ್ಟು ಪಕ್ಷ ಸರ್? ಒಂದು ರಾಷ್ಟ್ರೀಯ ಪಕ್ಷಗಳು 2 ಉಳಿದಿದೆ. ಅಂದರೆ ಪ್ರಾದೇಶಿಕ ಪಕ್ಷ ಒಂದೇ ಉಳಿದಿರೋದು JDS. ಇನ್ಯಾವ್ದು ಉಳಿದಿದೆ? ಈಗ ಅದನ್ನು ನೋಡಿ ನಮ್ಮ ಜೊತೆಲಿ ಬಂದು ಸೇರ್ಕೊಂಡ್ರ ನಾವು ಅವ್ರು ಇವಾಗ ಒಂದಾಗಿದ್ದೀವ. ನಾವು ಅವರು ಒಂದಾದ್ಮೇಲೆ ಮುಂದಿನ ಸರ್ಕಾರ ನಮ್ಮದೇ ಅಲ್ವಾ? ಅಂದರೆ ಈಗ ಹೊಂದಾಣಿಕೆ ಆಗಿದ್ರೆ ಇಂದು JDSಗೆ ಲಾಭನಾ ನಿಮಗೆ ಲಾಭನಾ ಈ ವಿಚಾರದಲ್ಲಿ? ಸರಿಸಮಾನವಾಗಿ ಲಾಭ ಸರ್. ಯಾಕೆ ಗೊತ್ತಾ? ಒಂದು MP ಗೆದ್ದರು. ಗೆದ್ದಿದ್ದು ಎಷ್ಟು ಸರ್ MPಗಳನ್ನ? 2 ಅಲ್ವಾ ಸರ್? ಇಬ್ರು ಗೆದ್ರಲ್ಲ ಸರ್. ಅಲ್ಲಿ ಒಬ್ಬರಲ್ಲಿ ಯಾರು ಸರ್ ಮಂತ್ರಿ ಮಾಡಿರೋದು? ಭಾರತೀಯ ಜನತಾ ಪಕ್ಷ ಅಲ್ವಾ ಸರ್ ಮಾಡಿದ್ದು JDSನ? ಅವಾಗ ಯಾರಿಗೆ ಲಾಭ ಸರ್? BJPಗೆ ಲಾಭ ಆಯಿತು, JDSಗೆ ಲಾಭ ಆಯಿತು.
ಅಲ್ಲ ಅವ್ರು ಹೇಳ್ತಾರೆ 19 ಕ್ಷೇತ್ರದಲ್ಲಿ ಬಿಜೆಪಿಗೆ ಬ್ಯಾಕ್ ಸಪೋರ್ಟ್ JDS ಮತದಾರ ಅಂತ ಸರ್ ವೋಟ್ ಆದಮೇಲೆ ಬ್ಯಾಕ್ ಸಪೋರ್ಟು. ಎಲೆಕ್ಷನ್ ಆಗಿನ ಮುಂಚೆ ಅವರೇ ನಮ್ಮ ಜೊತೆಲಿ ಸೇರಲಿಲ್ಲ. ಎಲೆಕ್ಷನ್ ಆದಮೇಲೆ ಅವರಪ್ಪ ಹೇಳಿ ಇವಾಗಲೇ ನಿನ್ನ ಇದು ಮಾಡ್ಬಿಡ್ತಾನೋ DK ಶಿವಕುಮಾರ್ ತಿಂದುಬಿಡ್ತಾನೆ, ಇನ್ನು ನೆಕ್ಸ್ಟು ತಿಂದಾಕ್ಬಿಡ್ತಾನೆ ಕಣೋ, ಹೋಗಿ ಸೇರ್ಕೊಳ್ಳೋ ಫಸ್ಟು ಅಂತೇಳಿ ನಮ್ಮ ನರೇಂದ್ರ ಮೋದಿಜಿಯವ್ರ ಹತ್ರ ಅವರೇ ಹೋಗಿ ಮಾತಾಡಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಸೇರಿಸಿ ಆಗ್ಲಪ್ಪ ನಮ್ಮದ್ರಲ್ಲಿ ನೀವು ಸೇರ್ಕೊಳ್ಳಿ ಅಂತೇಳಿ 3-4 ಕೇಳಿದ್ರು, 2-3 ಕೊಟ್ಟರು. 1 ಹೋಯ್ತು, ಇನ್ನು 2 ಬಂತು. 2ರಲ್ಲಿ 1 ಮಾಡೋರೆ. ನೀವೇ ಯೋಚನೆ ಮಾಡಿ ಸರ್, MP ಸೀಟ್ ಗೆದ್ದಿರೋದು 2, 1 ಕೊಟ್ಟಿರೋದು ಹೈಯೆಸ್ಟ್ ಮಿನಿಸ್ಟ್ರ್ ಪೋಸ್ಟು. ನಿಮ್ಗೆ ಅಂಥ ಸಾಧಾರಣ ಮಿನಿಸ್ಟ್ರ್ ಪೋಸ್ಟ್ ಅಲ್ಲ ಅದು. 2 ಸ್ಥಾನಗಳು ಕೊಟ್ಟಿದ್ದಾರೆ ಅವ್ರಿಗೆ. ಉಕ್ಕು ಗಣಿಗಾರಿಕೆ 1 ಕೊಟ್ಟವ್ರೆ, 1 ಭಾರಿ ಕೈಗಾರಿಕೆ ಮಂತ್ರಿ. ಇವೆರಡು ಸಿಗೋದು ಕಷ್ಟದ. ಇದು ಯಾರಿಗೆ ಲಾಭ ನೀವು ಹೇಳಿ? ಭಾರತೀಯ ಜನತಾ ಪಕ್ಷ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ. ನಿಮ್ಮನ್ನು ನೋಡಿ, ರಾಷ್ಟ್ರಪತಿ ಇವತ್ತು ರಾಧಾಕೃಷ್ಣನ್ ಆಗಿದ್ದಾರೆ, ಉಪರಾಷ್ಟ್ರಪತಿನ ಮಾಡಿದ್ದಾರೆ. ಅವರು ತಮಿಳ್ನಾಡಲ್ಲಿ ಏನೋ ಒಂದು ರಾಜ್ಯಪಾಲರಾಗಿದ್ದರು, ತಂದು ಮಾಡಿದ್ದಾರೆ ಅವ್ರನ್ನ. ಏನಂದರೆ ಯಾವತ್ತಾರು ಒಂದಿನ ಅನುಕೂಲ ಆಗುತ್ತೆ. ನಮಗೂ ಅದೇ ಆಸೆ, ಯಾವತ್ತಾರು ನಮಗೂ ಒಂದಿನ ಆಸೆ ಆಗುತ್ತೆ, ನಾವು ಒಂದಿನ ರಾಜ್ಯಸಭಾ ಮೆಂಬರ್ ಆಗ್ಬೋದು ಅನ್ನೋ ಭಾವನೆ ನೋಡಿ. ಇಡೀ ಕರ್ನಾಟಕದಲ್ಲಿ, ಇಡೀ ಬೆಂಗಳೂರಲ್ಲಿ ಯಾರ ಮನೆಗೂ ಸೆಂಟ್ರಲ್ ಗೌರ್ಮೆಂಟಿಂದ, ಡೆಲ್ಲಿಯಿಂದ ಒಂದು ಪುಸ್ತಕ ಬರುತ್ತೆ ನಮ್ಮ ಮನೆಗೆ. ಮೋದಿಜಿಯವ್ರದ್ದು ಒಂದು ಪುಸ್ತಕ ಬರುತ್ತೆ. ಮೊದಲು ಹಿಂದಿಯಲ್ಲಿ ಕಳಿಸೋರು, ಆಮೇಲೆ ಇಂಗ್ಲೀಷಲ್ಲಿ ಕಳಿಸಿದ್ರು, ಇವಾಗ ಕನ್ನಡದಲ್ಲಿ ಕಳಿಸ್ತಾವೆ ನಮ್ಮ ಮನೆಗೆ. ನೀವು ಬಂದು ನೋಡಿ, ನಮ್ಮ ಮನೆಗೆ ಒಂದು ಪುಸ್ತಕ ಮಾತ್ರ ನಮ್ಮ ಮನೆಗೆ ಬರೋದು, ಇಡೀ ಬೆಂಗಳೂರಿಗೆ. ಯಾರ ಮನೆಗೂ ಹೋಗಲ್ಲ ಪುಸ್ತಕ. KV ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ 24ನೇ ವರ್ಷದ ಅದ್ದೂರಿ ನಂದಿನಿ ಹಾಗೂ ನವರಾತ್ರಿ ಉತ್ಸವಕ್ಕೆ ಸಮಸ್ತ ಜನತೆಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಬನ್ನಿ, 9 ದಿನಗಳ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಣ್ಣು ತುಂಬಿಕೊಳ್ಳೋಣ. ಇದೇ ತಿಂಗಳು 23ರಿಂದ ಅಕ್ಟೋಬರ್ 2ರವರೆಗೆ, ಅಂದರೆ 9 ದಿನಗಳ ಕಾಲ ಸಾಕಷ್ಟು ಹೆಸರಾಂತ ಕಲಾ ತಂಡಗಳಿಂದ ವಿವಿಧವಾದ ಕಾರ್ಯಕ್ರಮಗಳು, ನಗೆ ಹಬ್ಬ, ನೃತ್ಯ, ಸಂಗೀತ, ಸಾಕಷ್ಟು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮೈಸೂರು ದಸರಾ ವೈಭವದಂತೆ ನಮ್ಮ ನಂದಿನಿ ಬಡಾವಣೆಯಲ್ಲಿ ಬಹಳ ಅದ್ಧೂರಿಯಾಗಿ ನಡೆಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಈ ಮೋದಿ 3.0 ಬಗ್ಗೆ ಏನು ಹೇಳ್ತೀರಾ? ಯಾವ್ದು ಸರ್? ಮೋದಿಯವರು 3ನೇ ಬಾರಿಗೆ ಪ್ರಧಾನಿ ಆದರು. 17ಕ್ಕೆ ಅವ್ರ ಬರ್ತ್ಡೇ ಕೂಡ ಇದೆ. ನೀವೊಬ್ಬರು ಆ ಪಕ್ಷದ ಮುಖಂಡರಾಗಿ, ಕಾರ್ಯಕರ್ತರಾಗಿ ಮತ್ತು ಸಾಮಾನ್ಯ ಭಾರತೀಯ ನಾಗರಿಕನಾಗಿ ಏನು ಹೇಳ್ತೀರಾ ಅವರ ಆಡಳಿತ ವ್ಯವಸ್ಥೆ ಬಗ್ಗೆ? ಸರ್, ಆಡಳಿತ ವ್ಯವಸ್ಥೆ ಮೋದಿಯವರಿಂದನೇ ಇಡೀ ರಾಷ್ಟ್ರಕ್ಕೆ, ಇಡೀ ಭಾರತಕ್ಕೆ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀವಿ. ಸೈನಿಕರೇನಾದರೂ ಇವತ್ತು ನೆಮ್ಮದಿಯಾಗಿದ್ದಾರೆ ಅಂದರೆ ಮೋದಿಜಿನೇ ಕಾರಣ. ಆಪರೇಷನ್ ಸಿಂಧೂರ್, ಹೌದು, ಅವರೇ ಕಾರಣ. ಯಾಕಂದರೆ ಎಲ್ಲ ಮಂತ್ರಿಗಳನ್ನೂ ನನ್ನ ಸ್ಥಾನ ಅವ್ರದ್ದು, ಅವ್ರ ಸ್ಥಾನ ನಂದು ಅಂತಲೇ ಹೋಗ್ತಾ ಇದ್ದಾರೆ ಹೊರತು ನಾನು ಪ್ರಧಾನಮಂತ್ರಿ ಆಗೋಗಿದ್ದೀನಿ, ಎಲ್ಲ ನಾನೇ ಮಾಡಬೇಕು ಅನ್ನೋದೇನಿಲ್ಲ. ಅವ್ರವ್ರ ಕೆಲಸ ಅವ್ರಿಗೆ ವಹಿಸ್ಬಿಟ್ಟಿದ್ದಾರೆ ಅವರು. ಈ ಭಾರತ ದೇಶದಲ್ಲಿ ಏನೋ ನಮ್ಮ ರಾಹುಲ್ ಗಾಂಧೀಜಿಯವರು ಯಾವುದೋ ಚುನಾವಣಾ ಆಯೋಗದ ಮೇಲೆ ಯಾವುದೋ ಒಂದು ಏನೋ ಹಿಡ್ಕೊಂಡು ಏನೋ ಓಡಾಡ್ತಾರೆ. ಅದು ಆಗದಿದ್ದ ಕೆಲಸ ಸರ್. ಅದು ಮತಗಳತನ ಆರೋಪ. ಅದೆಲ್ಲ ಏನಂದರೆ ಎಲೆಕ್ಷನ್ ಆಗೋ ಟೈಮಲ್ಲಿ ಕಂಡುಹಿಡಿಬೇಕೆ ಹೊರತು ಎಲೆಕ್ಷನ್ ಆಗಿ ನಾನು ಗೆದ್ದ ಮೇಲೆ ನೀನು ಮಾಡಿದ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಯಾರೂ ಒಪ್ಪಲ್ಲ, ಅವರೂ ಒಪ್ಪಲ್ಲ. ಚುನಾವಣಾ ಆಯೋಗದವರು ಅದೇ ಒಂದು ಸಪ್ರೇಟ್ ಇಲಾಖೆ. ನಿಮ್ಗೆ ಅಧಿಕಾರ ಹೋದ್ಮೇಲೆ ನಿಮ್ಮನ್ನು ಚುನಾವಣೆಗೆ ನಿಲ್ಲಿಸೋದು. ನೀವು ಅವಾಗ ಏನು ಮಾಡೋಕ್ಕಾಗತ್ತೆ? ಈಗ ಸರ್ಕಾರ ಕೂಡ ಏನು ಬ್ಯಾಲೆಟ್ ಪೇಪರಿಂದ ಮುಂದಿನ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಬ್ಯಾಲೆಟ್ ಪೇಪರ್ ಮಾಡೋರು ಯಾರು? ಚುನಾವಣಾ ಆಯೋಗದವ್ರು ಮಾಡೋದು. ಹೌದು, ಅದು ನಿರ್ಧಾರ ಮಾಡಬೇಕಾಗಿರೋ ಯಾರು? ಚುನಾವಣಾ ಆಯೋಗದವರು. ಇವರೆಲ್ಲ ಮಾಡಬೇಕಾಗಿರೋರು. ನೀವು ಬ್ಯಾಲೆಟ್ ಪೇಪರ್ ಮಾಡೋದನ್ನ ಮಾಡಿಬಿಡ್ತಾರಾ? ಹಂಗಾರೆ BL ಕಂಪ್ನಿ ಮುಚ್ಚಿಬಿಡೋದು. ಹಂಗಾದ್ರೆ ತಯಾರಾಗೋದು BL ಕಂಪ್ನಿಯಲ್ಲಿ, ನಮ್ಮ ಭಾರತ್ ಎಲೆಕ್ಟ್ರಾನಿಕ್ ಕಂಪ್ನಿಯಲ್ಲಿ ತಯಾರಾಗೋದು ಮಿಷಿನ್ಗಳು. ಅಲ್ಲಿ ಪರೀಕ್ಷೆ ಮಾಡ್ಕೊಳ್ಳಿ, ಮಿಷಿನ್ ಬರೋಕ್ಕಿಂತ ಮುಂಚೆ. ಈಗ ಮುಂದುವರೆದ ರಾಷ್ಟ್ರಗಳು ಏನು EVM ಮಷಿನನ್ನು ಬ್ಯಾನ್ ಮಾಡಿದೆ. ದೊಡ್ಡ ದೊಡ್ಡ ರಾಷ್ಟ್ರಗಳು ಅಮೇರಿಕಾ, ಜಪಾನ್, ಜರ್ಮನಿ ಅದನ್ನು ಮಾಡ್ತಾ ಇಲ್ಲ. ಹಾಗಾಗಿ ರಾಹುಲ್ ಗಾಂಧಿ ರಾಷ್ಟ್ರಗಳಲ್ಲಿ, ಅಮೇರಿಕದಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ಏನಂದರೆ, ನೀವು ಫುಟ್ಬಾಲ್ ಸೈಡಲ್ಲಿ ಒಂದು ಬಾಕ್ಸ್ ಇಟ್ಟಿರ್ತಾರೆ. ಆ ಬಾಕ್ಸಲ್ಲಿ ನಿಮಗೆ ಬ್ಯಾಲೆಟ್ ಪೇಪರ್ ಇರ್ತದೆ. ನೀವು ಅಲ್ಲಿ ಮಾಡಿ ಆ ಫುಟ್ಪಾತಲ್ಲಿ ಹಾಕ್ಬಿಟ್ಟು ಹೋಗೋದು. ನಿಮ್ಮನ್ನೇನು ಇದರಲ್ಲಿ ಏನೋ ಕರೆದು ಸ್ಕೂಲಲ್ಲಿ ಇನ್ನೊಂದರಲ್ಲಿ ಮತಗಟ್ಟೆಗಳಲ್ಲಿ ಕರೆಯಲ್ಲ. ಅಲ್ಲಿ ನೀವು ಅಲ್ಲಿ ಹಾಕ್ಬಿಟ್ಟು ಹೋಗೋದು ಅಂಥ ಒಂದು ಇರೋದಲ್ಲಿ. ನಿಮಗೇನು ಈ ಥರ ನೀವು ಯಾರಿಗಾದ್ರೂ ಹಾಕ್ಬೋದು ಓಟು, ಆ ಥರ ಸಿಸ್ಟಮ್ ಇರೋದು. ನಮ್ಮ ಭಾರತ ದೇಶದಲ್ಲಿ ಆ ಥರ ಬರಲ್ಲ. ಬ್ಯಾಲೆಟ್ ಪೇಪರು ಮಾಡೋಂಥ ಸ್ಥಿತಿ ಬರಲ್ಲ ನಮಗೆ. ಯಾಕಂದರೆ ಪೇಪರು ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ, ಅದು ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತೆ. ಇದು ಕರೆಕ್ಟಾಗಿದೆ. ಇದನ್ನೇ ಮುಂದುವರಿಸ್ತಾರೆ ಹೊರತು ಚುನಾವಣಾ ಆಯೋಗದವರು ಬೇರೆ ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಚುನಾವಣಾ ಆಯೋಗದವರು ಮಾಡ್ತಾರೋ ತಪ್ಪೇನಂತ ಹೇಳಿದ್ರೆ, ಗ್ಯಾರಂಟಿಗಳನ್ನ ಗೆದ್ದರೂ ಕೊಡಬಾರ್ದು, ಸೋತರೂ ಕೊಡಬಾರ್ದು. ಗ್ಯಾರಂಟಿಯನ್ನು ಮಾತ್ರ ಇರಲೇಬಾರ್ದು. ಗ್ಯಾರಂಟಿಯನ್ನು ದುಡ್ಡು ಕೊಡೋದು ಯಾವುದರಿಂದ? ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡಿಂದ. ಈ ಟ್ಯಾಕ್ಸ್ ದುಡ್ಡಿಂದ ನೀವು ಕೊಡೋದಾದರೆ ನೀವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಬೇಡಿ.
ನೀವೇನೋ ನಿಮ್ಮನೆ ದುಡ್ಡೇನೋ ಕೊಡೋಂಗಿದ್ರೆ, ನೀವು ನಿಮ್ಮನೆ ಆಸ್ತಿ ಏನಾದರೂ ಮಾರು ಕೊಡೋಂಗಿದ್ರೆ ಗ್ಯಾರಂಟಿ ಯೋಜನೆ ಮಾಡ್ಕೊಂಡು ಕೊಡಿ ಅಂತ ಚುನಾವಣಾ ಆಯೋಗದವ್ರು ನಿಜವಾಗಿ ಕಿವಿ ಹಿಂಡಿದ್ರೆ ಮಾತ್ರ ಇದು ಒಂದು ಸಕ್ಸಸ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಎಲೆಕ್ಷನ್ ಮಾಡೋವಾಗ ದುಡ್ಡು ಕೊಟ್ಟರೆ ತಪ್ಪು ಅಂತೀರಿ, ಹೆಂಡ ಕೊಟ್ಟರೆ ತಪ್ಪು ಅಂತೀರಿ, ಏನು ಕೊಟ್ಟರು ತಪ್ಪು 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 ಅಂತೀರಿ. ಎಲೆಕ್ಷನ್ ಆದಮೇಲೆ ಕೊಡ್ತೀರಲ್ಲ, ಯಾವ ದುಡ್ಡಲ್ಲಿ ಕೊಡ್ತೀರಿ ನೀವು? ಸರ್ಕಾರ ದುಡ್ಡಲ್ಲಿ ತಾನೇ ಕೊಡ್ತೀರಾ? ಅದು ತಪ್ಪು, ಅದು ತಪ್ಪು ತಾನೇ. ಚುನಾವಣಾ ಆಯೋಗದವರು ಮೊದಲನೇ ಮಾಡೋ ತಪ್ಪು ಅದು. ಚುನಾವಣಾ ಆಯೋಗದವ್ರದ್ದು ತಪ್ಪಿದೆ. ಅದನ್ನು ಅವರು ನಿಜವಾಗಿ ಸರಿಯಾದಂಥ ಕಾನೂನು ತಂದು ಯಾರೇ ಪಕ್ಷದವರಾಗಲಿ, ಯಾವುದೇ ರಾಜ್ಯ ಆಗಲಿ, ಯಾವುದೇ ಆಗಲಿ ಅವ್ರಿಗೆ ಇದೇ ಕಂಡೀಷನ್ ಹಾಕಬೇಕು. ನೀವು ಯಾವುದೋ ಗ್ಯಾರಂಟಿ, ಆಂಧ್ರ ಪ್ರದೇಶ ಮುಳುಗೋಗಿದೆ, ಇವಾಗ ಗ್ಯಾರಂಟಿ ಕೊಟ್ಟು, ತೆಲಂಗಾಣ ಮುಳುಗೋಗಿದೆ, ಪಂಜಾಬ್ ಮುಳುಗೋಗಿದೆ, ಈ ಗ್ಯಾರಂಟಿ ಇದೆ. ಈಗ ನಮ್ಮ ರಾಜ್ಯನೂ ಮುಳುಗೋಗುತ್ತೆ. ಈ ಪಕ್ಕದಲ್ಲಿ ಡೆಲ್ಲಿಯಲ್ಲಿ ಕೊಟ್ಟವ್ರೆ, ಯಾರೋ BJP ಕೊಟ್ಟವ್ರೆ, ಅದು ಮುಳುಗೋಗುತ್ತೆ. ಗ್ಯಾರಂಟಿ ಕೊಟ್ಟಿದ್ದೆಲ್ಲ ಮುಳುಗೋಗುತ್ತೆ ಸರ್. ಎಲ್ಲಿಂದ ಕೊಡ್ತೀರಿ ಸರ್ ಗ್ಯಾರಂಟಿ? BJP ಅವರೇನು ಗ್ಯಾರಂಟಿ ಇವ್ರು ನೋಡ್ಕೊಂಡೆ ಅವರು ಕೊಡ್ತೀನಿ ಅಂತ ಹೇಳಿ ಮಾಡಿರೋದು, ಬಟ್ ಅದು ಆ ಸ್ಟೇಟು ಮುಳುಗೋಗುತ್ತೆ ಸರ್. ಗ್ಯಾರಂಟಿ ದುಡ್ಡು, ಗ್ಯಾರಂಟಿ ಯೋಜನೆ ಬಂದು ಪಬ್ಲಿಕ್ ದುಡ್ಡು. ಅದು ಆ ಪಬ್ಲಿಕ್ ದುಡ್ಡನ್ನ ಏನು ಪಬ್ಲಿಕ್ಗೆ ಯೂಸ್ ಮಾಡಬೇಕು. ರಸ್ತೆಗಳು ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು, ಆರೋಗ್ಯ ವ್ಯವಸ್ಥೆ ಮಾಡಬೇಕು, ಶಿಕ್ಷಣ ವ್ಯವಸ್ಥೆ ಮಾಡಬೇಕು. ಈ 4 ವ್ಯವಸ್ಥೆಗಳನ್ನ ಇವರು ಮಾಡಿದಾಗ ಜನ ಅಭಿವೃದ್ಧಿ ಆಗ್ತಾರೆ, ರಾಜ್ಯ ಅಭಿವೃದ್ಧಿ ಆಗುತ್ತೆ. ಆಮೇಲೆ ಕ್ಲೀನ್ ಆ್ಯಂಡ್ ಸಿಟಿ ಆಗುತ್ತೆ, ಕ್ಲೀನ್ ಸಿಟಿ. ಪಾರ್ಕ್ಗಳು, ನೀವು ಆಂಧ್ರದಲ್ಲಿ ಹೈದ್ರಾಬಾದ್ಗೆ ಹೋಗಿ ಬನ್ನಿ, ಯಾವುದೇ ಒಂದು ಫುಟ್ಪಾತ್ ಒಳಗಡೆ ಬರಲ್ ಪಾರ್ಕ್ ಇರ್ತದೆ. ಯಾವುದೇ, ನೀವು ಹೈದ್ರಾಬಾದ್ ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೀವು ಕಲ್ಕಟ್ಟಾಗೆ ಹೋಗಿ, ಮೇಡಮ್ ಮಾಡಿದ್ದಾರೆ, ಅವ್ನು ಬೈತೀವಿ ನಾವೆಲ್ಲ. ಅಮ್ಮ ಕಲ್ಕಟ್ಟ ಹೊಸ ನಗರನ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ನೀವು ಇದಕ್ಕೆ ಹೋಗಿ ಬನ್ನಿ, ಇಂಡೋರ್ಗೆ ಹೋಗಿ ಬನ್ನಿ, ಇಂಡೋರ್ ನೋಡ್ಕೊಂಬನ್ನಿ ಹೆಂಗಿದೆ ಸಿಟಿ ಅಂತ. ಪ್ರತಿಯೊಂದು ಸಿಟಿನೂ ಚೆನ್ನಾಗೇ ಇದೆ. ನಮ್ಮ ಸಿಟಿನೇ ಗಲೀಜು. ಎಲ್ಲಿ ನೋಡಿ, ಯಾವ ರೋಡಲ್ಲಿ ಹೋಗಿ ನೀವು ಯಾವ್ದು ನೋಡಿ ಗಲೀಜು, ಹಳ್ಳ ಕೊಳ್ಳ ಇದೆ. ಗ್ರೇಟರ್ ಬೆಂಗಳೂರು ನಮ್ಗೆ ಏನಕ್ಕೆ ಬೇಕಾಗಿತ್ತು ಸರ್? BBMP ಏನಾಗಿತ್ತು ಸರ್? ನೀವು 5 ಭಾಗ ಮಾಡಿದ್ರಿ, ಮಾಡ್ಕೊಳ್ಳಿ. BBMP 5ನೇ ಭಾಗ ಅಂತ ಮಾಡಬೇಕಾಗಿತ್ತು. ಗ್ರೇಟರ್ ಬೆಂಗಳೂರು ಯಾಕೆ ಮಾಡಿದ್ರೆ? ಗ್ರೇಟರ್ ಬೆಂಗಳೂರು ಮಾಡಿರೋ ಉದ್ದೇಶ ಸರ್ಕಾರ ಹೇಳೋ ಪ್ರಕಾರ ಬೆಂಗಳೂರಲ್ಲಿ ದಿನೇ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. 1,40,00,000 ಜನಸಂಖ್ಯೆ. 2 ಕೋಟಿ ಆಗಲಿ ಸರ್, ಎಲ್ಲರಿಗೂ ಸರಿ ಸಮಾನ. 2 ಕೋಟಿ ಆಗಲಿ ಸರ್. 4 ಭಾಗ ಮಾಡಿದಿರಲ್ಲ ಸರ್. ಇವಾಗ ನೀವು 5 ಭಾಗ ಮಾಡಿದ್ದೀರಾ, 5 ವಾರ್ಡ್ ಮಾಡಿದ್ದೀರಾ, 5 ಕಮಿಷನರ್ ಮಾಡಿ. ನಾವೇನು ಬೇಡನಲ್ಲ, 4 ಮಾಡಿ, 4 ಕಮಿಷನ್ ಮಾಡಿ. ಈಸ್ಟು ವೆಸ್ಟು ಸೌತು ನಾರ್ತು ಅಂತ ಮಾಡಿ 4 ಭಾಗ ಮಾಡಿ. 4 ಭಾಗಕ್ಕೂ 4 ಮೇಯರ್ ಮಾಡಿ, 4 ಡಿವಿಷನ್ಸ್ ಮಾಡಿ. ಏನು ಬೇಡನಲ್ಲ. ಬೆಂಗಳೂರಿನ BBMP ಮಾಡಿದ್ದೇನೆಂದರೆ ಡೆವಲಪ್ಮೆಂಟ್ ಆಗಿದ್ದೇ ಬೆಂಗಳೂರು 5 ಭಾಗದಿಂದ ಮಾಡಿರಿ. ನೀವು ಗ್ರೇಟರ್ ಬೆಂಗಳೂರು ಎಲ್ಲಿವರೆಗೂ ಮಾಡಿಕೊಂಡು ಅದ್ರ ಬೋರ್ಡ್ ಚೇಂಜ್ ಮಾಡೋಕ್ಕೆ 50,000 ಕೊಟ್ಟಿರಬೇಕು ಸರ್. ಹೌದು. ಯಾರಿಗೆ ಲಾಸು ಸರ್ ಅದು? ಗ್ರೇಟರ್ ಬೆಂಗಳೂರು ಹೇಳೋಕ್ಕಾದ್ರೂ ಬರುತ್ತೆ ಸರ್ ಅದು? ಅಲ್ಲ, ಒಟ್ಟಾರೆ ಅವರು BBA ಅದು ಹೇಳೋಕ್ಕೆ ಬರೋಲ್ಲ ಸರ್. ಅದು ಕೆಲವ್ರಿಗೆ BBMP ಕರೆಕ್ಟಾಗಿತ್ತು. ನಮ್ಮ ಉಪಮುಖ್ಯಮಂತ್ರಿಗಳು ಅದೇನು ಹಠಾನೋ ಏನು ಚಲನೋ ಗೊತ್ತಿಲ್ಲ. BBMP ಹೋಗಿ ಗ್ರೇಟರ್ ಬೆಂಗಳೂರು ಮಾಡಿದ್ರು. ಗ್ರೇಟರ್ ಬೆಂಗಳೂರು ಅಂದರೆ ಇಂಗ್ಲೀಷ್ ಅರ್ಥ. ಅದು ಗ್ರೇಟರ್ ಅಂದರೆ ಇಂಗ್ಲೀಷ್. ಅದು ಕನ್ನಡದವರಲ್ಲ ನಾವು. ನಾವೇನು ಅಮೇರಿಕಾದಲ್ಲಿ ಹುಟ್ಟಿದ್ದೀವ ಅಲ್ಲ ಗ್ರೇಟರ್ ಅನ್ನೋಕ್ಕೆ? ಅದನ್ನೇ ಕನ್ನಡದಲ್ಲಿ ಹೇಳ್ಬೇಕಾಯ್ತು ಅರ್ಥನ. DK ಶೋರ್ ಹೇಳ್ತಾರೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಹಾಗಾಗಿ ಸರ್ ಅವರೇ ಶಾಶ್ವತ ಇರಲ್ಲ, ಇನ್ನು ಟೀಕೆಯಲ್ಲಿ ಸರ್ ಮಾಡೋಕ್ಕಾಗತ್ತೆ ನಾವು? ಅವರೇ ಶಾಶ್ವತ ಇರಲ್ಲ. ಇವಾಗ ಅಲ್ಲಿಂದ ನೋಡೋಣ, 2.5 ವರ್ಷ ಆದಮೇಲೆ ತಗೊಳ್ಳಿ ನೋಡೋಣ ಅವ್ರ ಮುಖ್ಯಮಂತ್ರಿ ಸ್ಥಾನನ. ತಗೊಳ್ಳಿ ನೋಡೋಣ. ಅವರೇ ಶಾಶ್ವತ ಇಲ್ಲ. ಟೀಕೆಗಳು ಇರ್ತವೆ ಸರ್. ಟೀಕೆಗಳು ಮಾಡಿದ್ರೇ ಕೆಲಸ ಆಗೋದು. ಟೀಕೆಗಳಿಲ್ಲದಂದ್ರೆ ಕೆಲಸ ಆಗಲ್ಲ. ಟೀಕೆಗಳು ಮಾಡಬೇಕು. ಮಳೆಗಾಲ ನಿಂತ ಮೇಲೆ ಎಲ್ಲ ರೋಡ್ಗಳು ಹಾಕ್ತೀನಿ ಅಂತಾರೆ. ಹೋಗ್ಲಿ, ಮುಚ್ಚಿಕ್ಕಿರೋ ದುಡ್ಡು ತೆಗಿತಾರೆ ಅಂದರೆ ದುಡ್ಡೆಲ್ಲಿದೆ? ಎಲ್ಲ ಕೊಟ್ಬಿಟ್ಟಿದ್ದಾರೆ ಗ್ಯಾರಂಟಿಗೆ. ದುಡ್ಡಿದ್ರೆ ತಾನೇ ನೀವು ಅಲ್ಲಿ ತೆಗಿಯೋಕ್ಕೆ. ಯಾವ ದುಡ್ಡಲ್ಲಿ ಮಾಡ್ತಾರೆ ಅಭಿವೃದ್ಧಿನ? ಒಂದೊಂದು ಹಳ್ಳ 3 ಅಡಿ ಬಿದ್ದಾವೆ ಒಂದೊಂದು ಕಡೆ. ಮಾಡಲಿ. 40 ಫ್ಲೈಓವರ್ಗಳು ನಿಂತೋಗವೆ. 40 ಫ್ಲೈಓವರ್ ಬೆಂಗಳೂರಲ್ಲಿ ಅರ್ಧಕ್ಕೆ ನಿಂತೋಗವೆ ಕೆಲಸಗಳು. ಈಜಿಪುರ ಫ್ಲೈಓವರ್ ನಿಂತಿದೆ, ಇಲ್ಲಿ ವೀರಭದ್ರೇಶ್ವರ ಫ್ಲೈಓವರ್ ನಿಂತಿದೆ, ಈ ಕಡೆ ಬಂದು ಅವನು ಮುನಿರತ್ನಂ ವಾರ್ಡಲ್ಲಿ 2-3 ನಿಂತಿದೆ, ಆ ಕಡೆ ಇಡೀ ಬೆಂಗಳೂರು 40 ಫ್ಲೈಓವರ್ಗಳು ನಿಂತಿದೆ. ಕೆಲಸ ಮಾಡ್ತೀರಾ? ಯಾವಾಗ ಇದನ್ನೆಲ್ಲ ಮುಗಿಸೋದು? ಇದಕ್ಕೆಲ್ಲಿಂದ ದುಡ್ಡು ತರ್ತಾರೆ? ರೈಟ್ ಸರ್. ಇದನ್ನು ಹೊರತುಪಡಿಸಿ ತಾವು ಕೂಡ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದೀರಾ, BJP ಪಕ್ಷದ ಆಹ್ವಾನಿತರು. ತಮ್ಮ ಮುಂದಿನ ಯೋಜನೆಗಳೇನು? ಸಮುದಾಯಕ್ಕೆ ನಿಮ್ಮಿಂದ ಏನೆಲ್ಲ ಕಾರ್ಯಗತಗಳು ಮಾಡ್ಬೋದು? ನಮಗೆ ವಿಶ್ವಕರ್ಮ ಜನಕ್ಕೆ ರಾಜಕೀಯದ ಮೀಸಲಾತಿ ಕೊಡಬೇಕು. ಮುಖ್ಯವಾಗಿ ರಾಜಕೀಯದ ಮೀಸಲಾತಿ ಕೊಡಬೇಕು. 2ನೇದು ಶಿಕ್ಷಣ ಸಂಸ್ಥೆಗಳು ಮಾಡಲಿಕ್ಕೆ ನಮ್ಗೆ ಅನುಕೂಲತೆ ಸರ್ಕಾರದಿಂದ ಮಾಡಿಕೊಡ್ಬೇಕು. ನಮ್ಮ ಮಠಾಧೀಶರಿಗೆ 64 ಜನ ಮಠಾಧೀಶರಿದ್ದಾರೆ. ಆ ಮಠಾಧೀಶರಿಗೆ ಅನುದಾನಗಳನ್ನ ಕೊಡಬೇಕು. ಎಲ್ಲ ಮಠಾಧೀಶರಿಗೆ ಕೊಡ್ತಾರೆ ಸರ್ ಸರ್ಕಾರ. ನಮ್ಮ ಮಠಾಧೀಶರಿಗೂ ಕೊಡಬೇಕು ಸರ್, ಅನುಕೂಲಗಳನ್ನ ಕೊಡಬೇಕು. ಶಿಕ್ಷಣ ಬೆಳಿಬೇಕು. ನಮ್ಮಲ್ಲಿ ಶಿಕ್ಷಣ ಬೆಳಿಬೇಕು ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ. ಶಿಕ್ಷಣ ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮ ಮಠಾಧೀಶರು ಶಿಕ್ಷಣ ಸಂಸ್ಥೆಗಳು ಮಾಡಬೇಕು. ಇಲ್ಲ ಅಂದರೆ ಶಿಕ್ಷಣ ಸಂಸ್ಥೆ ಮಾಡೋವಂಥವ್ರಿಗಾದರೂ ಅನುಕೂಲ ಕೊಡಬೇಕು ಸರ್ಕಾರ. ಭಾಳಷ್ಟು ಜಮೀನುಗಳು ಖಾಲಿ ಬಿದ್ದಿದೆ.
1 ಎಕರೆ ಜಮೀನು ತೊಗೊಳಕ್ಕಾಗಲ್ಲ ನಾವೋಗಿ. ನೀವು ನಾನು ಸುಮಾರು 2007ನೇ ಇಸ್ವಿಯಿಂದ ಇದುವರೆಗೂ ರಾಜ್ಯ ಸರ್ಕಾರಕ್ಕೆ DC ಗಳಿಗೆ ತಹಸೀಲ್ದಾರ್ಗೆ ಮನವಿನ ಭಾಳಷ್ಟು ಸಲ್ಲಿಸಿದ್ದೀವಿ. ನಮಗೊಂದು 2 ಎಕರೆ ಜಮೀನು ಕೊಡಿ ಸ್ವಾಮಿ, ಒಂದು ವಿದ್ಯಾರ್ಥಿ ನಿಲಯ, ಪ್ರತಿ ಜಿಲ್ಲೆಗೂ ಪ್ರತಿ ತಾಲೂಕು ಒಂದೊಂದು ವಿದ್ಯಾರ್ಥಿ ನಿಲಯ ಮಾಡ್ತೀವಿ, ನಮಗೆ 2 ಎಕರೆ ಜಮೀನು ಕೊಡಿ, ನಮಗೂ ಅದರಲ್ಲಿ ಒಂದು ಸ್ವಲ್ಪ ಅನುದಾನ ಕೊಡಿ, ಒಂದು ಹಾಸ್ಟೆಲ್ ಮಾಡಿದ್ರೆ ನಮ್ಮ ಹುಡುಗರು ಓದ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಕೇಳಿ ಸಾಕಾಗಿ ನಮಗೇನು ಕೊಡಲ್ಲ ಅವರು. ನಾನು ಹೇಳಿದ್ನಲ್ಲ, ನಮ್ಮ ಮರೇಮಾದನಹಳ್ಳಿ ಮಹಾಸ್ವಾಮೀಜಿಗಳಿಗೆ ಮಾತ್ರ 1.5 ಕೋಟಿ ಕೊಟ್ಟವ್ರೆ, ಅದು ಬಿಟ್ಟರೆ ಇನ್ಯಾರಿಗೂ ಕೊಟ್ಟಿಲ್ಲ ಅವ್ರು ದುಡ್ಡು. ಸೊ ಈ ಎಲ್ಲ ಯೋಜನೆಗಳನ್ನು ಪಡಿಬೇಕಾದ್ರೆ ನೀವು ಹೇಳಿದ್ರಿ ಹೋರಾಟ ಮಾಡಬೇಕು ಅಂತ. ಹೋರಾಟದ ಮನೋಭಾವನೆ, ಹೋರಾಟ ಮಾಡಿದ್ರೆ ಮಾತ್ರ ನಾವೇನು ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ನೇತೃತ್ವದಲ್ಲಿ ಸಮುದಾಯ ಹೋರಾಟಗಳಾಗಲಿ ಅಥವಾ ಮೂಲಭೂತ ಸೌಕರ್ಯಗಳನ್ನ ಕೇಳೋದಾಗಲಿ ಯಾವ ನಿಟ್ಟಿನಲ್ಲಿ ಸಂಘಟನೆ ಮಾಡೋಕ್ಕೆ ಮುಂದಾಗ್ತೀರ? ಸಂಘಟನೆಗಳಿದೆ, ಆ ಸಂಘಟನೆ ಎಲ್ಲ ಮಲಗಿರೋ ಸಂಘಟನೆಗಳಿದೆ, ಎದ್ದೇಳಬೇಕು. ಈಗ ನಾನು ನಂಜುಂಡಿ ಕಡೆ, ನಾನು ನಾಗರಾಜ್ ಕಡೆ, ನಾನು ಉಮೇಶ್ ಕಡೆ ಅನ್ನೋದನ್ನ ಬಿಡಬೇಕು. ಸೊ ಒಗ್ಗಟ್ಟು ಪ್ರದರ್ಶನ ಆಗಬೇಕು, ನಾವೆಲ್ಲ ಒಗ್ಗಟ್ಟಾಗಬೇಕು. ಮೈಸೂರಲ್ಲೊಂದು ಭಾಗ, ಧಾರವಾಡದಲ್ಲೊಂದು ಭಾಗ, ಗುಲ್ಬರ್ಗದಲ್ಲೊಂದು ಭಾಗ, ಬಿಜಾಪುರದಲ್ಲೊಂದು ಭಾಗ, ಈ ಆಗೋದು ಬಿಟ್ಬಿಟ್ಟು ನಾವೆಲ್ಲ ಒಂದು ಕಡೆ ಸೇರಿ ನಾವೆಲ್ಲ ಒಗ್ಗಟ್ಟಾಗಿ ರಾಜಕೀಯ ಸ್ಥಾನಮಾನನೂ ತಗೋಬೇಕು. ವಿಶ್ವಕರ್ಮ ಸಮುದಾಯಕ್ಕೆ ಏನು ಅನುಕೂಲಗಳು ಸರ್ಕಾರದಿಂದ ಪಡಿಬೇಕು ಅದು ನಾವು ಪಡಿಬೇಕು. ಪಡೆದಾಗ ಮಾತ್ರ ನಾವು ಮುಂದಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಮೀಸಲಾತಿ ಹೋರಾಟ ಅಂತ ನಾವು ಏನು ಕೇಳ್ತಾ ಇದ್ದೀವಿ, ಮೀಸಲಾತಿ ಏನು ಕೇಳ್ತಾ ಇದ್ದೀವಿ, ಅದನ್ನು ಸರ್ಕಾರ ಗಮನದಲ್ಲಿ ಇಟ್ಕೊಂಡು ನಮ್ಮ ಜನಾಂಗಕ್ಕೆ ಏನು ಕೊಡಬೇಕು ನಮಗೆ ಕೊಡಲಿ, ನಮ್ಮ ಹಿಂದುಳಿದ ವರ್ಗದ ಜನಾಂಗಕ್ಕೆ ಏನು ಕೊಡಬೇಕು ಅದನ್ನು ಕೊಡಲಿ. ಎಲ್ಲ 108 ಜಾತಿನೂ ಬಡತನದಲ್ಲೇ ಇದೆ, ಶ್ರೀಮಂತರು ಯಾರೂ ಇಲ್ಲ. ಅದರಲ್ಲಿ ಇರೋದು 2 ಜಾತಿ ಅಂತ ನಿಮ್ಗೆ ಆಗಲಿಂದ ಹೇಳ್ತಾ ಇದ್ದೀವಿ. ಒಂದು ಈಡಿಗರು, ಒಂದು ಕುರುಬರು ಬಿಟ್ಟರೆ ಬಾಕಿಯವರು ಯಾರೂ ಇಲ್ಲ. ಅದರಲ್ಲೂ ಬಡತನ ಇದ್ದಾರೆ, ಹಳ್ಳಿಗಳಲ್ಲಿ ಬಡತನದಲ್ಲಿ ಇದ್ದಾರೆ, ಇಲ್ಲ ಅಂದಿಲ್ಲ. ರಾಜಕೀಯ ಸ್ಥಾನಮಾನ ಗುರುಸ್ಕೊಂಡಿರೋದು ಮತ್ತು ರಾಜಕೀಯದಲ್ಲಿ ಗೆದ್ದಿರೋದು, ಶಿಕ್ಷಣ ಸಂಸ್ಥೆಗಳಿರೋದು ಅವ್ರದ್ದೇನೆ, ಬೇರೆಯವ್ರದ್ದು ಯಾರ್ದು ಇಲ್ಲ. ಅಲ್ಲ, ಏನು ಕರೆ ಕೊಡ್ತೀರಾ ಇವತ್ತಿನ ಸಂದರ್ಶನದಲ್ಲಿ ಸಮಾಜದ ಯುವಕರಿಗೆ? ಸಮಾಜದವರು ಏನಿಲ್ಲ, ಎಲ್ಲ ನಾವೆಲ್ಲ ಒಂದು, ನಮ್ಮ ಜಾತಿ ಎಲ್ಲ ಒಂದು. ವಿಶ್ವಕರ್ಮ ಜಯಂತ್ಯೋತ್ಸವದಿಂದ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿ ಕೈ ಬಿಟ್ಬಿಡೋದಲ್ಲ. ಇವತ್ತು ನಾವು ವಿಶ್ವಕರ್ಮ ಜಯಂತ್ಯೋತ್ಸವ ಮಾಡ್ತೀವಿ, ಇವತ್ತು ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಕೃತಿ ದಿನಾಚರಣೆ ಮಾಡ್ತೀವಿ ಅನ್ನೋದಲ್ಲ. ಮಾಡಿದ ಮೇಲೆ ಆ ಒಗ್ಗಟ್ಟನ್ನ ಹಂಗೆ ಪ್ರದರ್ಶನ ಮಾಡಿಕೊಂಡು ಹಂಗೆ ಮನವಿಗಳನ್ನ ಸಲ್ಲಿಸಬೇಕು ಸರ್ಕಾರಕ್ಕೆ. ಯಾರಿಗೆ ಮತ ಹಾಕಬೇಕು ಅನ್ನೋದನ್ನ ಸ್ವಾಮೀಜಿಗಳನ್ನಾಗಲಿ ಇಲ್ಲ ಅಧ್ಯಕ್ಷಗಳನ್ನಾಗಲಿ ಕೇಳ್ಬಿಟ್ಟು ಯಾವ್ರಿಗೆ ಹಾಕಬೇಕು ನಾವು ಓಟು, ಯಾರಿಗೆ ಹಾಕಿ ನಾವು ಅನುಕೂಲ ಪಡಿತೀವಿ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಬೇಕು. ಜೊತೆಗೆ ನಾವು ಯಾವುದೇ ಪಕ್ಷ ಆಗಲಿ, ಪಕ್ಷದ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಬೇಡ್ರಿ. ನೀವು ಯಾವುದೇ ಆಗಲಿ, ಯಾರು ಒಳ್ಳೆಯವ್ರು ನಮಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ಅವ್ರಿಗೆ ನೀವು ಮತ ಚಲಾವಣೆ ಮಾಡಲಿಕ್ಕೆ ನೀವು ತಿಳ್ಕೊಳ್ಳಿ. ಯಾಕಂದರೆ ನಿಮ್ಮ ಊರುಗಳಲ್ಲಿ, ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ತಾಲೂಕುಗಳಲ್ಲಿ ನಿಮ್ಗೆ ಯಾರು ಅನುಕೂಲ ಮಾಡಿ ಸಹಾಯ ಮಾಡ್ತಾರೋ ಅಂಥವ್ರಿಗೆ ಮತ ಚಲಾವಣೆ ಮಾಡಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಪ್ರತಿಯೊಬ್ಬರೂ ಸರ್ಕಾರದ ಮೀಸಲಾತಿಗೆ ಮತ್ತು ರಾಜಕೀಯದ ಮೀಸಲಾತಿಗೆ ಹೋರಾಟ ಮಾಡಿ. ಶಿಕ್ಷಣ ಅಂತೂ ನಮ್ಗೆ ಬೇಕೇ ಬೇಕು. ಮಕ್ಕಳಿಗೆ ಶಿಕ್ಷಣಕ್ಕೆ ಏನು ಬೇಕೋ ನೀವೆಲ್ಲಿ ಅದನ್ನು ಶಿಕ್ಷಣ ಕೊಡಿಸ್ಬೇಕು, ಮಕ್ಕಳಿಗೆ ಕೊಡಿಸಿ ಶಿಕ್ಷಣ. ಕಾರ್ಪೆಂಟ್ರ್ ಕೆಲಸ ಮತ್ತು ಕುಲುಮೆ ಕೆಲಸ ಅದನ್ನು ಕಡಿಮೆ ಮಾಡೋದು ಕಲೀರಿ. ವಿದ್ಯಾವಂತರಾಗಿ ಈ ಸರ್ಕಾರನ ನಮ್ಮ ಕೈಗೆ ಆಡಳಿತ ಮಾಡುವಂಥ ಅಧಿಕಾರ ನೀವು ತಗೊಳ್ರಿ. ನೀವೆಲ್ಲರೂ ಒಗ್ಗಟ್ಟಾಗಿದ್ದು ಈ ಶಿಕ್ಷಣ ಸಂಸ್ಥೆ ಮತ್ತು ನಮ್ಮ ಜನಾಂಗನ ಮೇಲಕ್ಕೆ ಎತ್ತಬೇಕು ಅಂದರೆ 2 ಆಧಾರ. ಅದಕ್ಕೆ ಶಿಕ್ಷಣ ಒಂದು, ಸ್ವಾಮೀಜಿಗಳಿಗೆ ಗೌರವ ಕೊಡಿ. ಸ್ವಾಮೀಜಿಗಳಿಗೆ ಎಲ್ಲ ಗೌರವ ಕೊಟ್ಟು ಸ್ವಾಮೀಜಿಗಳಿಗೆ, ನೀವು ಸ್ವಾಮೀಜಿಗಳನ್ನ ಬೆಳೆಸಿದ್ರೆ ಸ್ವಾಮೀಜಿ ನಮ್ಮನ್ನು ಬೆಳೆಸ್ತಾರೆ. ಯಾಕಂದರೆ ಶಿಕ್ಷಣ ಸಂಸ್ಥೆ ಬೆಳೆಸೋಕ್ಕಾಗೋದು ಅವರೊಬ್ಬರೇ, ನಾವೆಲ್ಲ ಶಿಕ್ಷಣ ಸಂಸ್ಥೆ ಮಾಡೋಕ್ಕಾಗಲ್ಲ. ಆದ್ದರಿಂದ ನಮ್ಮ ಯುವಕರಿಗೆ ಹೇಳೋದಿಷ್ಟೇ, ನೀವು ಒಗ್ಗಟ್ಟಾಗಿ ನೀವು ಸರ್ಕಾರದಿಗೆ ಮನವಿಗಳನ್ನ ತಿಂಗಳಿಗೊಂದ್ಸಲಿ ಆದರೂ ಮನವಿಗಳನ್ನ ಕೊಡಿ. ಮನವಿಗಳನ್ನ ಕೊಟ್ಟು ರಾಜಕೀಯದಲ್ಲಿ ಬೆಳೆಸ್ಕೊಳ್ಳೋಕ್ಕೆ ಪ್ರತಿಯೊಬ್ಬ ರಾಜಕೀಯವ್ರ ಮನೆ ಬಾಗಿಲಿಗೆ ಪ್ರತಿ ದಿನ ಹೋಗ್ತಿರೋ ಇಲ್ಲ ವಾರಕ್ಕೆ ಹೋಗ್ತಿರೋ ಹೋಗಿ ನಾವು ನಮ್ಮನ್ನು ಗುರುತಿಸಿ ಸ್ವಾಮಿ, ನಮ್ಮನ್ನು ರಾಜಕೀಯಕ್ಕೆ ತೊಗೊಂಡೋಗಿ ಸ್ವಾಮಿ ಅಂತ ಕೇಳ್ಕೊಳ್ಳಿ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲ, ಇದ್ರ ಜೊತೆಗೆ ನಾಗರಾಜ್ ಅವರು ಸರ್ಕಾರ ಮಟ್ಟದಲ್ಲಿ ಏನೇ ಯೋಜನೆಗಳು ಬಂದರೆ ಸಮುದಾಯದ ಫ್ರಂಟ್ ಲೈನಿಗೆ ನೀವು ನಿಂತು ಖಂಡಿತ ಕೊಡಿಸ್ತೀನಿ. ನಮಗೆ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಇಲಾಖೆಯಲ್ಲಿ ಭಾಳಷ್ಟು ಅನುಕೂಲಗಳಿದೆ, ಪಡ್ಕೊಳ್ಳಿ. ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಯಲ್ಲಿ ಒಂದು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಇಲಾಖೆ ಇದೆ ಅಂತಿದೆ. ಆ ಇಲಾಖೆಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಿ. ಅದೇ ನೀವು ಗ್ರಾಮ ಪಂಚಾಯತಿಗಳಿಗೆ ನಿಮ್ಮದೇನಾದರೂ ಖಾಲಿ ನಿವೇಶನಗಳಿದ್ದರೆ ಗ್ರಾಮ ಪಂಚಾಯತಿಗೆ ಮೊದಲು ಒಂದು ಅರ್ಜಿ ಹಾಕಿ. ಅಲ್ಲೇನಾದರೂ ರಿಜೆಕ್ಟ್ ಮಾಡಿದ್ರೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ಚಾಮರಾಜಪೇಟೆ ಅಲ್ಲಿಗೆ ಬಂದು ನಮ್ಮ ಕೈಲಿ ಕೊಡಿ ಅರ್ಜಿ, ನಾವು ಸರ್ಕಾರ ಕೊಡ್ತೀವಿ. ನಮ್ಮ ಕೈಲಾಗಿದ್ದು ಏನಿದೆ ಸರ್ಕಾರದಿಂದ ಹೋರಾಟ ಮಾಡಿ ಕೊಡಿಸ್ಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಅದೇ ರೀತಿ ವಿಶ್ವಕರ್ಮ ನಗರ ಅಂತ ಮಾಡಿ ನಮ್ಮ ಜನಾಂಗಕ್ಕೆ ಬೆಂಗಳೂರಲ್ಲಿ ನಿವೇಶನ ಕೊಟ್ಟಿದ್ದೀವಿ. ನೀವು ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಲ್ಲಿ ಒಂದೊಂದು 2 ಎಕರೆ ಜಮೀನು, 3 ಎಕರೆ ಜಮೀನು ತೊಗೊಂಡು ಆ ಒಂದು ಏನು ನಿಮಗೆ ಅಲ್ಲಿ ಖರ್ಚು ಬೀಳುತ್ತೋ ಆ ಖರ್ಚಿಗೆ ನೀವು ಜನಾಂಗಕ್ಕೆ ನಿವೇಶನಗಳು ಕೊಡಿ. ನೀವು ಅಭಿವೃದ್ಧಿ ಆಗ್ತೀರಿ, ನಮ್ಮ ಜನಾಂಗನೂ ಒಂದು ಒಗ್ಗಟ್ಟಾಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್.
ಕೊನೆಯದಾಗಿ ತಾವು ಇಲ್ಲಿವರೆಗೂ ಬಂದು ತಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮ್ಮ ಚಾನಲ್ಗೆ ಬಂದು ತಮ್ಮ ಸಮುದಾಯ ಮತ್ತು ತಮ್ಮ ರಾಜಕೀಯ ಏನು ಜೀವನ ಮುಂದಿನ ಆಶೋತ್ತರಗಳ ಬಗ್ಗೆ ಎಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಸೊ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಎಲ್ಲ ಏನು ಸಮುದಾಯದ ಬಗ್ಗೆ ಕಳಕಳಿಯ ಮಾತುಗಳನ್ನು ಆಡಿದ್ದಕ್ಕಾಗಿ ಚಾನಲ್ ವತಿಯಿಂದ ಹಾಗೂ ಸಮುದಾಯದ ವತಿಯಿಂದ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸೊ ಎಲ್ ನಾಗರಾಜಾಚಾರ್ಯ ಅವರು ಏನು ಕರ್ನಾಟಕ ವಿಶ್ವಕರ್ಮ ಮಹಾಮಂಡಳದ ರಾಜ್ಯಾಧ್ಯಕ್ಷರು, ಇವತ್ತು ಅವರು ನಮ್ಮ ಜೊತೆ ಸಮುದಾಯದ ಏನು ಒಂದು ಬೆಳವಣಿಗೆಗೆ ಮತ್ತು ತಮ್ಮ ಒಂದು ರಾಜಕೀಯ ಮತ್ತು ಸಾಮಾಜಿಕ ಸೇವೆ ಬಗ್ಗೆ ಒಂದು ವಿಸ್ತೃತವಾಗಿ ಚಾನಲ್ ಜೊತೆ ಮಾತನಾಡಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ MCN ಮೀಡಿಯಾ ನ್ಯೂಸ್. ನಮಸ್ಕಾರ.